Sairam children, how are you all? Fine? Okay. In the last class, what we have studied, I have explained some of the general things which I think by now you are prepared very much to listen to the class. Right? Are you writing the copies? And nobody is submitting to me. I think only one student submitted. That should not be the case. You have to write the copies, improve the handwriting, and commit very less number of mistakes by copying. Okay, you have to write and submit the copies to me every day. So, are you ready to move on to the first lesson? You may or may not have a textbook with you, but listen, listen to me carefully. I will explain you the lesson in Kannada also if you don't understand. Okay, this lesson is about some animals. This lesson is about animals. ಪ್ರಾಣಿಗಳ ಬಗ್ಗೆ ಇರುವಂತಹ ಪಾಠ. ನಿಮ್ಮ ಮನೆಯಲ್ಲಿ ಏನೆಲ್ಲ ಪ್ರಾಣಿಗಳಿದ್ದಾವೆ ಅದನ್ನೆಲ್ಲ ಪಟ್ಟಿ ಮಾಡಿ. ಇಂಗ್ಲಿಷ್ಗೆ ಒಂದು ಕಾಪಿ ಬುಕ್, 100 ಪೇಜ್ ನೋಟ್ ಬುಕ್, ಇನ್ನೊಂದು 100 ಪೇಜ್ ರಫ್ ಬುಕ್, ಇದಿಷ್ಟು ಬೇಕು. ಗೊತ್ತಾಯ್ತಾ? ಒಂದು ನೋಟ್ ಬುಕ್, ಒಂದು ಕಾಪಿ ಬುಕ್, ಮತ್ತೊಂದು ರಫ್ ಬುಕ್, ಇದಿಷ್ಟು ಮೇಂಟೈನ್ ಮಾಡ್ಬೇಕು. ಮತ್ತೆ ಇನ್ನೊಂದು ಬುಕ್ ಬೇಕು ಕ್ವಶನ್ ಅಂಡ್ ಆನ್ಸರ್ ಬರಲಿಕ್ಕೆ. ನಾನು ಆನ್ಸರ್ ಕೊಡ್ತೇನೆ, ಕ್ವಶನ್ಸ್ಗೆ ಎಕ್ಸಸೈಸಸ್ ಬುಕ್ಸ್ ಇದೆ, ಅದನ್ನ ಬರೀಬೇಕು. 4 ಬುಕ್ ಮೇಂಟೈನ್ ಮಾಡಿ. ಗೊತ್ತಾಯ್ತಾ? ಒಂದು ರಫ್ ಬುಕ್ ಬೇಕು, ಎಲ್ಲ ಪಾಠಕ್ಕೆ ಹೇಳ್ತಾ ಇರ್ಬೇಕಾದ್ರೆ ಇದು ಬೀಚ್ ಆಗ್ತಾ ಹೋಗ್ಬೇಕು. ಏನಲ್ಲಿ ನಾನೆಲ್ಲ ಬೋರ್ಡಲ್ಲಿ ಬರೀತೇನೆ, ಕಷ್ಟ ಶಬ್ದಗಳನ್ನೆಲ್ಲ ಬರೀತೇನೆ, ಅದನ್ನೆಲ್ಲ ಬರೀಬೇಕು. ಅರ್ಥ ಆಗದಿದ್ರೆ ಡಿಕ್ಷನರಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ. ಅದಲ್ಲದ್ರೆ ಒಂದು ಕಷ್ಟ ಪದ್ಯಗಳ ವರ್ಡ್ಸ್ ಅನ್ನೆಲ್ಲ 10 ಸಹ ಬರಿಬೇಕು, ಚೆನ್ನಾಗಿ ಬರೀಬೇಕು, ಒಂದು ದೊಡ್ಡಕ್ಕೆ ಹೇಳ್ಬೇಕು ಬರೀಬೇಕಾದ್ರೆ. ಅಟ್ರಾಕ್ಟೆಡ್ ಒಂದು ಅಟ್ರಾಕ್ಟೆಡ್, ಇದನ್ನೊಂದು 5-10 ಸಲ ಅಟ್ರಾಕ್ಟ್ 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 ಅಂತ ಹೇಳಬೇಕು ಬಾಯಲ್ಲಿ. ಗೊತ್ತಾಯ್ತಾ? Okay. Now list out the animal. ಏನೆಲ್ಲ ಇದೆ? ನಾಯಿ, ಬೆಕ್ಕು, ದನ, ಇಂಥದ್ದೆಲ್ಲ ಪ್ರಾಣಿಗಳಿರ್ತವೆ ಮನೆಯಲ್ಲಿ. ಅದನ್ನೆಲ್ಲ ಇಂಗ್ಲಿಷಲ್ಲಿ ಬರೀರಿ. ಇಲ್ಲಿ ಒಂದು ಆಕ್ಟಿವಿಟಿ ಇದೆ, ವಾರ್ಮ್ ಅಪ್ ಆಕ್ಟಿವಿಟಿ. ಆಕ್ಸ್, fill in the blanks. Cow, dogs, horse, monkey, gorilla, kangaroo, crocodile. ಇದಿಷ್ಟನ್ನ ಒಂದು ಫಿಲ್ ಅಪ್ ಮಾಡುವಂತದ್ದು ಒಂದು ಎಕ್ಸಸೈಸ್ ಇದೆ ಪಾಠಕ್ಕೆ ಹೋಗುವ ಮುಂಚೆ. ಅದು ನಿಮಗೆ ಟೆಕ್ಸ್ಟ್ ಬುಕ್ ಇಲ್ಲದ ಕಾರಣ ಆ ಎಕ್ಸಸೈಸ್ ಅನ್ನು ಈಗ ಬಿಡುವ, ನಾವು ಮುಂದೆ ಹೋಗುವ. ಲೆಟ್ us go to the chapter. First chapter is about animals which were living in the ashram of Ramana Maharshi. Now where is Ramana Maharshi's ashram? It is in Tamil Nadu. It is called Arunachalam. There is a big mountain. On the top of the mountain there is a temple, Arunachaleshwara temple. So there Ramana Maharshi lived in the last 200 years ago, maybe in the 19th century. 1800 ಚಿಲ್ಲರೆ ಯಾವುದೋ ವರ್ಷಗಳಲ್ಲಿ ಅಲ್ಲಿ ವಾಸ ಮಾಡ್ತಾ ಇತ್ತು. ಯಾರೋ
ತತ್ವಜ್ಞಾನಿ ಆಗಿದ್ರು. ಸ್ವಾಮಿಯ ಹುಟ್ಟುಹಬ್ಬ ಯಾವಾಗ? ನವೆಂಬರ್ 23. ಸ್ವಾಮಿ ಹುಟ್ಟುವಾಗ ರಮಣ ಮಹರ್ಷಿ ಒಂದು ದೊಡ್ಡ ಅನೌನ್ಸ್ಮೆಂಟ್ ಮಾಡಿದರು. ಪ್ರಪಂಚಕ್ಕೆ ದೊಡ್ಡ ಒಂದು ಗುರುವಿನ ಆಗಮನ ಆಗಿದೆ, ಇನ್ನು ನನ್ನ ಅಗತ್ಯ ಇಲ್ಲ, ಎಲ್ಲರೂ ಪ್ರಶಾಂತಿ ನಿಲಯಕ್ಕೆ ಹೋಗಿ ಅಂತೇಳಿ ಶಿಷ್ಯರಿಗೆ ಹೇಳ್ತಾರೆ ರಮಣ ಮಹರ್ಷಿ. ಇನ್ನು ನನ್ನ ಅವಶ್ಯಕತೆ ಇಲ್ಲಿಲ್ಲ, ತೇಜಸ್ಸಿರುವಂತಹ ಗುರುಗಳ ಆಗಮನ ಆಗಿದೆ ಪ್ರಪಂಚಕ್ಕೆ, ಇನ್ನು ಶಿಷ್ಯರೆಲ್ಲ ಅಲ್ಲಿಗೆ ಹೋಗಿ ಅಂತ ಹೇಳಿ ದೊಡ್ಡ ಒಂದು ಅನೌನ್ಸ್ಮೆಂಟ್ ಮಾಡ್ತಾರೆ. ರಮಣ ಮಹರ್ಷಿಗೆ ಗೊತ್ತಾಗಿತ್ತು ಸ್ವಾಮಿಯ ಆಗಮನ, ಅವತಾರದ ಉದ್ದೇಶ ಮತ್ತು ಅವತಾರ ತಗೊಂಡದ್ದು ಅವನಿಗೆ, ರಮಣ ಮಹರ್ಷಿಗಳಿಗೆ ಗೊತ್ತಾಗುತ್ತೆ. ಹಾಗೆ ಅವರು ಹೇಳ್ತಾರೆ ಶಿಷ್ಯರಿಗೆ, ಹೋಗಿ ಅಲ್ಲಿದ್ದಾರೆ, ಇನ್ನು ಮಹಾಗುರುಗಳು ಅಲ್ಲಿದ್ದಾರೆ, ಇನ್ನು ನನ್ನ ಅವಶ್ಯಕತೆ ಈ ಪ್ರಪಂಚಕ್ಕೆ ಇಲ್ಲ, ಅಲ್ಲೆಲ್ಲರೂ ಅಲ್ಲಿ ಹೋಗಿ. ಅಂತಹ ರಮಣ ಮಹರ್ಷಿ ಒಂದು ಆಶ್ರಮದ ಕಥೆ ಇದೆ. ಅಲ್ಲಿ ಆ ಶಾಲೆಯ ಮಕ್ಕಳು, ದ ಸ್ಕೂಲ್ ಬೆಲ್ ರಿಂಗ್ಸ್, ಇಟ್ ಈಸ್ 4:15 in the evening. Lucy and Nitin are returning home from the school. They see a man walking with his pet dog. The man is trying to tell his dog something. The dog seems to be answering by barking. Watching this, Lucy remembers Ramana Maharshi. Avaren ಮಾಡ್ತಾರೆ, Lucy and Nitin. They both are returning from school. 4:15 p.m. in the evening. 4:15 p.m. in the evening. School bell rings. And Lucy and Nitin are returning home. Hatra mane. They are returning home. While returning, they see a man taking a dog for a walk. ನಾಯಿಯನ್ನು ಹಿಡ್ಕೊಂಡು ವಾಕ್ ಹೋಗ್ತಾ ಇದ್ದಾನೆ. ಅವನು ಏನೋ ಹೇಳ್ತಾ ಇದ್ದಾನೆ ನಾಯಿಗೆ. ನಾಯಿಗೆ ಅದು ಅರ್ಥ ಆದ ಹಾಗೆ ನಾಯಿ ಬೊಗಳ್ತಾ ಇದೆ. ಅರ್ಥ ಆಯ್ತು ಅಂದ್ರೆ ನಾಯಿ ಬೊಗಳ್ತಾ ಇದೆ. ಅವ್ರದ್ದೇ ಒಂದು ಕಮ್ಯುನಿಕೇಶನ್. ನಿಮ್ಮ ಮನೆ ನಾಯಿಗೂ ಹಾಗೆ ಮಾಡ್ತಿರ್ಬೋದು. ಯು ಡೂ ದ ಸೇಮ್ ಥಿಂಗ್ ವಿತ್. ನಾಯಿ ಕಟ್ಲಿಕ್ಕೆ ಬರಲಿಲ್ಲ, ನೀವು ಜೋರ್ ಮಾಡ್ತೀರಿ, ಹೋಗು ಅಲ್ಲಿಗೆ, ಹೋಗಿ ನೀವು ಹೇಳಿದಾಗ ಕೇಳ್ತದೆ. ಪ್ರಾಣಿಗಳಿಗೆ ಕಪಟ ಇಲ್ಲ. ದೇ ಡೋಂಟ್ ಹ್ಯಾವ್ ಡಬಲ್ ಮೈಂಡ್. They are innocent. All the animals are innocent. Animals are innocent. ಮುಗ್ಧ, ವಂಚನೆ ಗೊತ್ತಿಲ್ಲ. They don't deceive you. ನಿಮಗೆ ಮೋಸ ಮಾಡೋದಿಲ್ಲ. ನಾಯಿಗಳು ಅಥವಾ ಯಾವುದೇ ಪ್ರಾಣಿಗಳು ನಿಮಗೆ ಮೋಸ ಮಾಡುವುದೇ ಇಲ್ಲ. ಮನುಷ್ಯರಿಗೆ ಮೋಸ ಮಾಡೋದಿಲ್ಲ. ಮನುಷ್ಯರೇ ಮೋಸ ಮಾಡೋದು. Cunning. It is a quality of man, not animals. Animals don't lie. ಅವರು ಸುಳ್ಳು ಹೇಳಲಿಕ್ಕೆ ಬರೋದಿಲ್ಲ. They get angry. That's okay. They get angry when something goes wrong. And they'll be happy. ನೀವು 4 ದಿವಸ ಬಿಟ್ಟು ನಿಮ್ಮ ಮನೆಗೆ ಬನ್ನಿ, ನಿಮ್ಮ ನಾಯಿ ನಿಮ್ಮ ಮೇಲೆ ಹತ್ತಿ ನಿಮಗೆ ಎಷ್ಟು ಪ್ರೀತಿ ಕೊಡ್ತದೆ. It loves you. It has a lot of ನಿಮ್ಮ ಮೇಲೆ ತುಂಬಾ ನಂಬಿಕೆ. It believes you. ಪ್ರಾಣಿಗಳನ್ನು ಹತ್ಯೆ ಮಾಡಬಾರದು ಅಂತ ಹೇಳಿದ್ರು. ನಿಮ್ಮ ಮೇಲೆ ತುಂಬಾ ವಿಶ್ವಾಸ ಇರ್ತದೆ ಪ್ರಾಣಿಗಳಿಗೆ. ನಿಮ್ಮನ್ನು ನಂಬ್ತದೆ. ನನಗೆ ತಿನ್ಲಿಕ್ಕೆ ಹಾಕ್ತಾರೆ, ಅವರು ನನ್ನನ್ನು ಪೋಷಣೆ ಮಾಡ್ತಾರೆ, ನನಗೆ ಸಹಾಯ ಮಾಡ್ತಾರೆ, ನನ್ನನ್ನು ಚೆನ್ನಾಗಿ ಇಟ್ಕೊಳ್ತಾರೆ ಹೇಳುವ ವಿಶ್ವಾಸ ಪ್ರಾಣಿಗಳಿಗೆ ಇರ್ತದೆ. ಒಂದು ದಿವಸ ನೀವು ಅದನ್ನು ಕೊಂದುಬಿಟ್ರೆ ಅದು ಸಾಯುವಾಗ ಏನಾಗ್ತದೆ? ನಾನು ಎಷ್ಟು ವಿಶ್ವಾಸ ಇಟ್ಟಂತಹ ಮನುಷ್ಯ ನನ್ನನ್ನು ಕೊಂದುಬಿಟ್ಟ ಅಂತ ಹೇಳೋ ಯಾತನೆ, ವೇದನೆ, ನೋವಿನಿಂದ ಸತ್ತು. ಆ ಯಾತನೆ, ವೇದನೆ, that pain creates bad chemicals in its body. And if you eat it, what happens? You also develop the same quality.
because of pain or anger, if it dies, same equality comes to you also. ಅದೇ equality ನಿಮಗೂ ಬರ್ತದೆ. Because you are eating the same thing. You are eating not its flesh. You are eating its pain. You are eating its anger. You are eating its unhappiness, sorrow. So how can your life be happy? It cannot. Because you have consumed that. ನೀವು ಅದನ್ನೇ ಸೇವಿಸ್ತೀರಿ. ನೀವು ಅದನ್ನು ಸೇವಿಸಿದ ಕಾರಣ ನಿಮಗೂ ಅದೇ ಬರಲೇಬೇಕಲ್ಲ. ಇದು ಸ್ವಾಮಿ ಹೇಳಿದ, ನಾನು ಹೇಳಿದ್ದಲ್ಲ. ಇದು ಸ್ವಾಮಿ ಹೇಳಿದಂತಹ ಕಥೆ. ಇಲ್ಲಿ ರಮಣ ಮಹರ್ಷಿ ಆಶ್ರಮಕ್ಕೆ ಬರದ ಕಥೆಯನ್ನು ಈ ಮಕ್ಕಳು ಇಬ್ಬರು ನಡ್ಕೊಂಡು ಹೋಗ್ತಾ ಮಾತಾಡ್ತಾ ಹೋಗ್ತಾರೆ. ಲೂಸಿ, do you know anything about Bhagavan? No, you see, he is called Bhagavan, Ramana Maharshi. So Nitin says, no, I don't know. What is special about him? Lucy, Sir Sri Bhagavan Ramana Maharshi loved animals and birds. Can you tell me more about Ramana Maharshi? Nitin asks. Nitin ಕೇಳ್ತಾನೆ, ಇವರಿಬ್ಬರ ಕಾನ್ವರ್ಸೇಷನ್. ಕತೆ ಗೊತ್ತಿದೆ ನಿನಗೆ? ರಮಣ ಮಹರ್ಷಿ ಕತೆ ಗೊತ್ತಿದೆಯಾ ಅಂತ ಕೇಳ್ತಾನೆ. Lucy, listen. ನಿತಿನ್ಗೆ ಕತೆ ಹೇಳ್ತಾನೆ. Even animals were attracted to Ramana Maharshi. He spoke to them in some language and they would understand and reciprocate. ರಮಣ ಮಹರ್ಷಿ ಪ್ರಾಣಿಗಳ ಜೊತೆ ಬಹಳ ಅನ್ಯೋನ್ಯವಾಗಿದ್ರು. ರಮಣ ಮಹರ್ಷಿ ಆಶ್ರಮದಲ್ಲಿ ತುಂಬ ಪ್ರಾಣಿಗಳಿದ್ದವು. ಮನುಷ್ಯರ ಹತ್ರ ಮಾತಾಡಿದ ಹಾಗೆ ರಮಣ ಮಹರ್ಷಿ ನಾಯಿಗಳ ಹತ್ರ ಮಾತಾಡ್ತಿದ್ರು. ತುಂಬ ನಾಯಿಗಳಿದ್ದವು ಅಂತ ಹೇಳ್ತಾಳೆ ಲೂಸಿ. You mean just like a man we saw talking to this dog also? Yes. He called the dogs boys. He used to say, are the boys eating their food today? ನಾಯಿಗಳನ್ನು ನಾಯಿ ಅಂತ ಹೇಳ್ತಾರೆ, ಮಕ್ಕಳು ಅಂತ ಹೇಳ್ತಾರೆ. ಮಕ್ಕಳಿಗೆ ಊಟ ಆಯ್ತಾ ಅಂತ ಕೇಳ್ತಾರೆ. ಯಾರಿಗೆ? ನಾಯಿಗಳು. So these children were talking about Ramana Maharshi and his love for dogs. ಆಶ್ರಮದಲ್ಲಿ ತುಂಬಾ ನಾಯಿಗಳಿವೆ. ಮಕ್ಕಳಿಗೆಲ್ಲ ಊಟ ಆಗಿದೆ ಅಂತೇಳಿ ನಾವು ಇಲ್ಲಿ ಕೇಳ್ತೇವಲ್ಲ ನಿಮ್ಮನ್ನೆಲ್ಲ, ಹಾಗೆ ರಮಣ ಮಹರ್ಷಿ ಮಕ್ಕಳಿಗೆಲ್ಲ ಊಟ ಆಯ್ತು ಅಂತ. ಯಾರಿಗೆ? ನಾಯಿಗಳಿಗೆ. ಮಕ್ಕಳ ಹಾಗೆ ಟ್ರೀಟ್ ಮಾಡ್ತಿದ್ರು. Oh really? Nitin did not know that. So Lucy, yes. He called the dog, called his cow Lakshmi. He used to say, give Lakshmi some rice. ನಮ್ಮ ಮನೆಗಳಲ್ಲಿ ನಾವು ದನಗಳಿಗೆ ಹೆಸರಿಡ್ತೇವೆ. ಗೌರಿ, ಹೋರಿ ಆದ್ರೆ ಗೋಪಾಲ, ರಾಮ. ದನಗಳಿಗೂ ಹೆಸರಿಡ್ತದೆ. ಇಲ್ಲೆಲ್ಲ ಸಂಪ್ರದಾಯ ಇದೆ ನಮ್ಮ ಮನೆಗಳಲ್ಲಿ, ನಮ್ಮ ಮನೆಗಳಲ್ಲಿ. ಹಾಗೆ ಅವರು ಆಶ್ರಮದ ದನಕ್ಕೆ ಲಕ್ಷ್ಮಿ ಅಂತ ಹೆಸರಿಟ್ಟಿದ್ರು. ಲಕ್ಷ್ಮಿಗೆ ಏನಾದ್ರು ತಿನ್ಲಿಕ್ಕೆ ಕೊಡಿ, ಲಕ್ಷ್ಮಿಗೆ ಅನ್ನ ಕೊಡಿ ಅಂತ ಹೇಳ್ತಿದ್ರಂತೆ ರಮಣ ಮಹರ್ಷಿಗಳು. Where did he keep all these animals? Nitin was asking. ಇದನ್ನೆಲ್ಲ, ಈ ಪ್ರಾಣಿಗಳನ್ನೆಲ್ಲ ಎಲ್ಲಿ ಇಡ್ತಿದ್ರು? These animals lived in his ashram. So what is ashram here? You have to write down all these difficult words. Then attract. Write down these words. So he always fed the animals and birds first. He ate only after feeding them. Feeding. What is feeding? Feeding the dog with food. ಅಲ್ಲಿದ್ದ ನಾಯಿಗಳಿಗೆ, ದನಗಳಿಗೆ, ಪಕ್ಷಿಗಳಿಗೆ ಎಲ್ಲ ತಿನ್ಲಿಕ್ಕೆ ಕೊಟ್ಟ ಮೇಲೆ ಮತ್ತೆ ಊಟಕ್ಕೆ ಕೂರ್ತಿದ್ರು.
After giving the eatables to all the animals and birds in the ashram, he then only started taking food. Correct? Even birds? Yes. Ramana Maharshi called the peacocks by making sounds of their cries. Peacock. Peacocks. Peacocks. So he used to call the peacocks by making their own sounds. ಪ್ರಾಣಿಗಳಿಗೆ ಮಾತಾಡಲಿಕ್ಕೆ ಬರೋದಿಲ್ಲ. They make different sounds. How? The cat cries meow. It cries. Sometimes we make the sound and call it for food. Is it not? By the time 1 o'clock in the noon, you call the cat for the food. How? Come here, meow meow, come here. ಬಾಯಲ್ಲಿ ಅನ್ನ ಹಾಕಿದೆ ತಿನ್ನು ಹೇಳೋದಿಲ್ಲ ನೀವು. So Ramana Maharshi was also doing the same thing. He used to call the peacock by crying in its own way. Peacock ಅಂದ್ರೆ ಅದು ನವಿಲು ಕೂಗಿದ ಹಾಗೆ ಕೂಗಿ ಅದನ್ನು ಕರೆಸಿದ್ರು. Then they would go to him and eat the peanuts, rice and mangoes from his hands. ಕೈಯಾರೆ ಕೊಡ್ತಿದ್ರು ರಮಣ ಮಹರ್ಷಿ. ಕೈಯಾರೆ ಊಟ ಬಡಿಸ್ತಿದ್ರು. ಮ್ಯಾಂಗೋಸ್, ಪೀನಟ್ಸ್, ನೆಲಗಡಲೆಗಳು, ಮತ್ತೆ ಪೀನಟ್, ಮ್ಯಾಂಗೋ, ಪೀನಟ್ಸ್, ಮ್ಯಾಂಗೋಸ್, ರೈಸ್, ತನ್ನ ಕೈಯಲ್ಲೇ ಕೊಡ್ತಿದ್ರು ಈ ಪ್ರಾಣಿ ಪಕ್ಷಿಗಳಿಗೆ. ಅದನ್ನೆಲ್ಲ ಆ ಪ್ರಾಣಿಗಳ ಶಬ್ದ, ಪ್ರಾಣಿಗಳು ಕೂಗಿದ ಹಾಗೆ ರಮಣ ಮಹರ್ಷಿ ಕೂಗಿದ ಕೂಡಲೇ ಅವೆಲ್ಲ ಪ್ರಾಣಿಗಳೆಲ್ಲ ಅವರ ಹತ್ತಿರ ಬರ್ತಿದ್ವು. That is very interesting, Lucy. Will you please tell me more interesting stories about Ramana Maharshi? ನಿತಿನ್ಗೆ ಇದೆಲ್ಲ ಕೇಳಿ ಗೊತ್ತಿರಲಿಲ್ಲ, ಲೂಸಿಗೆಲ್ಲ ವಿಷಯ ಗೊತ್ತಿತ್ತು. ಇಷ್ಟು ಹೇಳ್ತಾ ಹೋದಾಗೆ ನಿತಿನ್ಗೆ ಕುತೂಹಲ ಜಾಸ್ತಿ ಆಯ್ತು. He was interested in listening such stories about Ramana Maharshi. ಪ್ರಾಣಿಗಳ ಬಗ್ಗೆ ಒಂದು ಫಿಲ್ಮ್ ನೋಡೋದಂದ್ರೆ ಮಕ್ಕಳಿಗೆ ತುಂಬಾ ಇಷ್ಟ ಅಲ್ವಾ? ಲಿಟಲ್ ಸ್ಟುವರ್ಟ್, ರಿಮೆಂಬರ್ ಲಿಟಲ್ ಸ್ಟುವರ್ಟ್? ಅದು ಆರ್ಟಿಫಿಷಿಯಲ್ ಮಾತ್ರ. ಲಿಟಲ್ ಸ್ಟುವರ್ಟ್ ಒಂದು ಇಲಿಯ ಕತೆ, ಬಿಳಿ ಇಲಿಯ ಕತೆ, ಚೆನ್ನಾಗಿದೆ, ಮಕ್ಕಳು ನೋಡ್ಬೋದು, ಚೆನ್ನಾಗಿದೆ. ಅಂತ ಕಥೆಗಳನ್ನು ಮಕ್ಕಳು ನೋಡ್ಲಿಕ್ಕೆ ನಿಮ್ಮಂತವರಿಗೆ ತುಂಬಾ ಇಷ್ಟ ಆಗ್ತದೆ. ಹಾಗೆ ಪ್ರಾಣಿಗಳ ಬಗ್ಗೆ ಮಾತಾಡುವಾಗ ಇನ್ನಷ್ಟು ಕುತೂಹಲ ಆಯ್ತು ಅವನಿಗೆ, ನಿತಿನ್. Yes, listen. One day, Maharshi was sitting on a hillside. A snake crawled over his legs. Crawl ಅಂದ್ರೇನು? ತೆವಳಿಕೊಂಡು ಹೋಗುದು. ಹಾವು ಹೋಗುದು ಹೇಗೆ? ಇಟ್ ಕ್ರಾಲ್ಸ್ ಆನ್ ದ ಗ್ರೌಂಡ್. ಇಸ್ ಇಟ್ ನಾಟ್? ಹಾವು ಹೋದಾಗ ನಾವು ಹೋಗ್ಲಿಕ್ಕೆ ಆಗ್ತದೆ, ಅದಕ್ಕೆ ಕ್ರಾಲಿಂಗ್ ಅಂತ ಹೇಳುದು. ಸ್ನೇಕ್ ಕ್ರಾಲ್ಡ್ ಓವರ್ ಹಿಸ್ ಲೆಗ್ಸ್. ತಪಸ್ಸಿಗೆ ಅಥವಾ ಸುಮ್ಮನೆ ಕೂತ್ಕೊಂಡಿದ್ರು ರಮಣ ಮಹರ್ಷಿಗಳು. ಒಂದು ಹಾವು ಅದೃಷ್ಟಕ್ಕೆ ಬಂದು ಅವರ ತೊಡೆ ಮೇಲೆ, ಕಾಲ ಮೇಲೆ ಹೀಗೆ ಹೋಯ್ತು. ನೆಕ್ಸ್ಟ್ ಪೇಜಲ್ಲಿ ಅದರ ಚಿತ್ರ ಇದೆ. He didn't move nor show any fear. Later, someone asked him what it felt like when the snake crawled over his legs. He replied, cool and soft. ಯಾರಿಗಾದ್ರೂ ಹೇಳ್ಬೋದಾ? ರಮಣ ಮಹರ್ಷಿ ಮೇಲೆ ಕೂತ್ಕೊಂಡಿರ್ಬೇಕಾದ್ರೆ ಕಾಲಿನ ಮೇಲೆ ಹಾವು ಹೀಗೆ ಹರಿದು ಹೋಯ್ತು. ಅವ್ರಿಗೆ ಏನೂ ಹೆದರ್ಲಿಲ್ಲ, ಏನೂ. He did not get afraid. He did not get afraid. He was not fearful of the snake. And when the snake went off on its own, everybody asked Ramana Maharshi, what happened? How did you feel? ಕಾಲ ಮೇಲೆ ಹಾವು ಹೋದಾಗ ಏನ್ ಅನಿಸಿತ್ತು ಅಂತ ಕೇಳಿದ್ರೆ, ಕೂಲ್ ಅಂಡ್ ಸಾಫ್ಟ್ ಇತ್ತು. ಯಾರಿಗಾದ್ರೂ ಹೇಳ್ಬೋದು ಹಾಗೆ? ಒಂದು ಹಾವು ಅಷ್ಟು ದೂರ ಇದ್ರೆ ನಾವು ಹೆದರಿ ಓಡ್ತೇವೆ. ಇವರು ರಮಣ ಮಹರ್ಷಿ ಸುಮ್ಮನೆ ಗೊತ್ತಿದ್ರು, ಶಾಂತವಾಗಿ. ಹಾವು ಅದೃಷ್ಟಕ್ಕೆ ಬಂದು ಅಲ್ಲಾಡಿಸ್ಲಿಲ್ಲ. ಹಾವು ಬಂದು ತೊಡೆ ಮೇಲೆ ಬರ್ಬಿಟ್ರೆ ರಮಣ ಮಹರ್ಷಿ ಒಂಚೂರು ಅಲ್ಲಾಡ್ಲಿಲ್ಲ. ಎಲ್ಲಾರು ಅಲ್ಲಾಡ್ತಿದ್ರೆ ಅಲ್ಲೇ ಕಚ್ಚಿ ಬಿಡ್ತಿದ್ರು. ಸುಮ್ಮನೆ ಗೊತ್ತಿತ್ತು. ಈಗ ಹೋದ್ಮೇಲೆ ಎಲ್ರಿಗೂ ಗಾಬರಿ ಆಯ್ತು. ಬಂದು ಕೇಳಿದ್ರೆ ರಮಣ ಮಹರ್ಷಿಗಳು
ಕೂಲ್ ಅಂಡ್ ಸಾಫ್ಟ್ ಆಗಿತ್ತು. ಹಾವು ಮುಟ್ಲಿಕ್ಕೆ ಸಾಫ್ಟ್ ಆಗಿರ್ಲೇಬೇಕು ಅಲ್ವಾ, ಅದು ಇಟ್ ಇಸ್ ಫುಲ್ ಆಫ್ ಮಸಲ್ಸ್. ಸೊ ಇಟ್ ವಾಸ್ ಕೂಲ್ ಅಂಡ್ ಸಾಫ್ಟ್. ಇಟ್ ಇಸ್ ಕೋಲ್ಡ್ ಬ್ಲಡೆಡ್ ಅಲ್ವಾ, ಅದಕ್ಕೆ ಟೆಂಪರೇಚರ್ ಇಲ್ಲ, ಜಸ್ಟ್ ಲೈಕ್ ಫಿಶ್. ಓ ಮೈ ಗಾಡ್, Nitin was surprised. I would have cried and run away. Did anyone kill the snakes in the ashram? ಅಂತಹ ಹಾವು ಬರ್ಬೇಕಾದ್ರೆ ಆಶ್ರಮದ ನಿವಾಸಿಗಳು ಹಾವನ್ನು ಕೊಲ್ತಿದ್ರ? ವಿಷದ ಹಾವು ಬಂದ್ರೆ ನಾವೆಲ್ಲ ಕೊಲ್ತೇವೆ ಅಲ್ವಾ. ಬಟ್ ರಮಣ ಮಹರ್ಷಿ ನೆವರ್ allowed the people to kill the snakes. To kill the snakes. ಯಾವುದೇ ಪ್ರಾಣಿಗಳನ್ನು ಕೊಲ್ಲಲಿಕ್ಕೆ ಆಶ್ರಮದಲ್ಲಿ ಅವಕಾಶ ಇರಲಿಲ್ಲ. ರಮಣ ಮಹರ್ಷಿಗಳು ಬಿಡುತ್ತಾನೆ ಇರಲಿಲ್ಲ, ಕೊಲ್ಲಲಿಕ್ಕೆ ಬಿಡ್ತಿರ್ಲಿಲ್ಲ. ಯಾಕೆಂದ್ರೆ ಆ ಎಲ್ಲ ಪ್ರಾಣಿಗಳನ್ನು ತುಂಬಾ ಪ್ರೀತಿ ಮಾಡ್ತಿದ್ರು. ನಾವು ಪ್ರೀತಿ ಮಾಡುವಂತದನ್ನು ಕೊಲ್ತೇವ? ಖಂಡಿತ ಇಲ್ಲ. ಎಲ್ಲಿಯಾದ್ರೂ ಸತ್ತರೆ ನಮ್ಗೆ ಬಹಳ ಬೇಸರ ಆಗ್ತದೆ, ದುಃಖ ಆಗ್ತದೆ. ನಮ್ಮ ಮನೆಯ ಒಂದು ಬಹಳ ಪ್ರೀತಿಯ ನಾಯಿ ಒಂದು ಪ್ರಾಯ 10-12 ವರ್ಷ ಆಗೋಗೋದು ಸತ್ತೋಗ್ತಿದ್ದಾದ್ರೆ, ನಮ್ಮ ಮನೆಯ ಮಕ್ಕಳು ಯಾರೋ ಸದಸ್ಯರಿಗೆ ಸತ್ತೋದಾಗ ಹತ್ತು ಬಿಡ್ತೇವೆ ನಾವು ಕೆಲವು ಸಲ. ನಮ್ಮ ಮನೆಯಲ್ಲಿ ಆಗಿದೆ. ಒಂದು ಬಿಳಿ ನಾಯಿ ಇತ್ತು, ಅಮೇರಿಯನ್ ನಾಯಿ, ಬಿಳಿ ನಾಯಿ, ಇಷ್ಟಿಷ್ಟುದ್ದ ರೋಮ ಹಾಕಿ. ಒಂದು ದಿವಸ ಪ್ರಾಯ ತುಂಬ ಏಜ್ ಆಯ್ತು, ಸತ್ತೋಯ್ತು. ನನ್ನ ಅಮ್ಮ ಅತ್ತೇ ಬಿಟ್ಟು, ಅಷ್ಟು ಪ್ರೀತಿ ಇತ್ತು, ಹೇಳಿದ್ರೆ ಬರ್ತಿತ್ತು ಅಲ್ಲಾಡಿಸ್ಕೊಂಡು. ಅಂತ ನಾಯಿ ಒಂದು ಸತ್ತು ಹೋದ್ರೆ ತುಂಬಾ ದುಃಖ. 1-2 ದಿವಸ ಅದೇ ಮೂಡಲ್ಲಿರ್ತೇವೆ, ಆ ನಾಯಿ ಸತ್ತೋಯ್ತು, ಅದು ಅಷ್ಟು ಚೆನ್ನಾಗಿತ್ತು, ಹೇಳಿದ ಹಾಗೆ ಕೇಳ್ತಿತ್ತು, ಬಹಳ ಪ್ರೀತಿ ಇತ್ತು ಅದಕ್ಕೆ, ಅದನ್ನೇ ವಿಷಯ ಮಾತಾಡ್ತೇವೆ ಅಲ್ವಾ. ಅಂತ ನಾಯಿಗಳನ್ನ ಕೈಯಾರೆ ನಾವು ಕೊಳ್ತೇವ? ಹಾಗೆ ಎಲ್ಲ ಪ್ರಾಣಿಗಳ ಮೇಲೆಯೂ ರಮಣ ಮಹರ್ಷಿಗೆ ಒಂದು ಪ್ರೀತಿ ವಿಶ್ವಾಸ ಇತ್ತು. ಹಾಗಾಗಿ ಯಾವುದೇ ಪ್ರಾಣಿಗಳನ್ನು ಆಶ್ರಮದಲ್ಲಿ ಕೊಲ್ಲಲಿಕ್ಕೆ ಬಿಡ್ತಿರ್ಲಿಲ್ಲ. ಲುಕ್ ಅಟ್ ದೋಸ್ ಬರ್ಡ್ಸ್, ದೇ ಆರ್ ಸೋ ಇನ್ನೋಸೆಂಟ್. ಬೆಳಿಗ್ಗೆ ಹಾಕ್ಬೇಕಾದ್ರೆ ಚಿಲಿಪಿಲಿ 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 ಅಂತ ಹೇಳಿ ಶಬ್ದ ಮಾಡ್ಕೊಂಡು ಅವರಷ್ಟಕ್ಕೆ ಇಲ್ಲಿಂದ ಅಲ್ಲಿಗೆ ಹಾರಾಡಿಕೊಂಡು ಹೂವಿನ ಮಕರಂದವನ್ನು ಹೀರಿಕೊಂಡು, ಸೀದಾ ಹನಿ ಇಸ್ ದೇರ್ ಇನ್ಸೈಡ್ ದ ಫ್ಲವರ್, ಇಟ್ ಡ್ರಿಂಕ್ಸ್ ದ್ಯಾಟ್ ಹನಿ. ಮತ್ತೆ ಯಾವುದೋ ಹುಳ ಹುಪ್ಪಟೆಗಳೆಲ್ಲ ಇರುತ್ತೆ, ಅದನ್ನೆಲ್ಲ ತಿಂದು ಬದುಕ್ತಾರೆ. ದೇ ವರ್ಮ್ಸ್, ಫ್ಲೈಸ್, ದೇ ಈಟ್ ಇಟ್ ಅಂಡ್ ದೆನ್ ದೇ ಲಿವ್ ಲೈಕ್ ದಟ್. And they are happy. Always they are happy. They don't have much desires. What is their purpose? To fill their stomach. That's all. Then take rest. That's all. There is nothing else for them. So they don't have any desire. That's why they are so happy always, every day. Children, you should be like that. You should always be like that. Always be happy. Happy, happy, happy. So those birds enjoyed their freedom inside Ramana Maharshi's ashram, because Ramana Maharshi and his disciples protected them. They had a lot of faith in Ramana Maharshi that nobody is going to disturb their life. ನಮಗೆ ಯಾರು ತೊಂದರೆ ಮಾಡೋದಿಲ್ಲ ಅಂತ ಹೇಳುವ ವಿಶ್ವಾಸ ಆ ಪ್ರಾಣಿ ಪಕ್ಷಿಗಳಿಗೆಲ್ಲ ಇತ್ತು. ಹೌದಾ? ರಮಣ ಮಹರ್ಷಿ ಮೇಲೆ, ರಮಣ ಮಹರ್ಷಿಯಿಂದಾಗಿ ಅವರ ಶಿಷ್ಯನಾಗಿ. ಹಾಗಾಗಿ ರಮಣ ಮಹರ್ಷಿ ಯಾವುದೇ ಪ್ರಾಣಿ ಪಕ್ಷಿಗಳನ್ನು ಬರಲಿಕ್ಕೆ ಬಿಡ್ತಿರಲಿಲ್ಲ. ಇಷ್ಟು ನಡ್ಕೊಂಡು ಹೋಗ್ತಾ 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 ಶಾಲೆ ಬಿಟ್ಟು ಮನೆಗೆ ತಲುಪುವಾಗ ಮನೆ ಹತ್ರ ಬಂತು. ಓ ಥ್ಯಾಂಕ್ಸ್ ಎ ಲಾಟ್, ಹೂ ಟೋಲ್ಡ್ ಯು ಆಲ್ ದಿ ಸ್ಟೋರೀಸ್ ಅಂತ ಕೇಳ್ತಾನೆ ಅವನು ನಿತಿನ್. ಆವಾಗ ಲೂಸಿ ಹೇಳ್ತಾನೆ, ಮೈ ಗ್ರ್ಯಾಂಡ್ ಮದರ್ knows a lot of stories like this. She tells us stories every day. Why? That is wonderful. Tell me more tomorrow. ನಾಳೆ ಬೇರೆ ಕಥೆಗಳನ್ನು ಹೇಳು ನನಗೆ. ಐ ವಾಂಟ್ ಟು ಹಿಯರ್ ದೋಸ್ ಸ್ಟೋರೀಸ್ ಸೆಡ್ ನಿತಿನ್. ಅಂಡ್ ದೇ ಪಾರ್ಟೆಡ್ ದೇರ್ ವೇಸ್. ಅವರವರ ಮನೆಗೆ ಹೋದ್ರು. ಅಷ್ಟು ದೂರ ಒಟ್ಟಿಗೆ ಹೋದ್ರು ಅವರು. ಆಮೇಲೆ ದಾರಿ ಅವರ ಮನೆಗೆ ದಾರಿ ಬೇರೆ ಬೇರೆ ಆಯ್ತು. ಅವರ ಲೂಸಿ ವೆಂಟ್ ಟು ಹರ್ ಹೌಸ್, ನಿತಿನ್ ವೆಂಟ್ ಟು ಹಿಸ್ ಹೌಸ್. Okay, so I will give a short note on this chapter. I'll write it and post it in the WhatsApp. You have to write it. Then exercise we will do in the next class. Okay, so let us go slowly and steady. So you have to write down all these words nicely.
in the 100-page book, you have to keep on writing. Words to know, attracted, ashram, Christ. It is there in the text. Christ. Right, Sandra, you know? Sounds made by animals. Interesting. Interesting. Kutuhalakari. Interesting. Crawl, I heard. Trouble. Troublesome. You know these spellings by heart. Trouble. 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 ಬಾಯ್ ಬಟ್ಟ ಬಟ್ಟ ಬರೆಯುವಾಗ ದೊಡ್ಡಕ್ಕೆ ಹೇಳಿ. ವಂಡರ್ಫುಲ್. These are the difficult words. And any other words? Tomorrow. ಉತ್ತರ ಕೊಡೋದಕ್ಕೆ ರಿಪ್ಲೈಡ್ ಅಂತ ಹೇಳು. Replied. So all these things you have to write in your rough book. Write 10 times. Barking. Barking. Remember. Remember. Return. Return. Okay. So these things you should write at least 5 times. Right? 5 times. Tell loudly. ದೊಡ್ಡಕ್ಕೆ ಹೇಳಿಕೊಂಡು ಬರಿ ಈ ಎಲ್ಲ ವರ್ಡ್ಸ್. Okay? And then let us see in the next class. Exercise let us do in the next class. And I will give the notes also. Okay? Saira.